ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ಯೋಜನೆಗಳ ಹೊಸ ಅಪ್ಡೇಟ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಸೊ ಇಲ್ಲಿ ಸಾಕಷ್ಟು 5 ಗ್ಯಾರಂಟಿಗಳಿದಾವೆ. ಸೊ ಆ ಒಂದು 5 ಗ್ಯಾರಂಟಿಗಳಲ್ಲಿ 10,000 ಅಂತ ನಾನು ತಮ್ನೇಲ್ನಲ್ಲಿ ಕೊಟ್ಟಿದೆ ಅಲ್ವಾ. ಸೊ ಒಂದು 10,000 ಗಟ್ಟಲೆ ಅಮೌಂಟ್ ಎಲ್ಲಿದ ಬರ್ತಾ ಇದೆ, ಗೃಹಲಕ್ಷ್ಮಿ ಎಲ್ಲಿ ಬರ್ತಾ ಇದೆ, ಅನ್ನ ಭಾಗ್ಯದ ಯೋಜನೆಯಲ್ಲಿ ಬರ್ತಾ ಇದೆ, ಅಥವಾ ಯುವ ನಿಧಿಯಲ್ಲಿ ಬರ್ತಾ ಇದಾವ, ಎಲ್ಲಿ ಬರ್ತಾ ಇರುವಂತದ್ದು ಈ ಒಂದು 10,000 ಗಟ್ಟಲೆ ಅಮೌಂಟ್. ಈಗಾಗಲೇ ಗೃಹಲಕ್ಷ್ಮಿನೂ ಕೂಡ ಬರ್ತಾ ಇಲ್ಲ, ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂತದ್ದು. ಸಾಕಷ್ಟು ಜನರಿಗೆ ಆದಷ್ಟು ಜಮಾನೆ ಆಗಿಲ್ಲ. ಸೊ ಹಾಗಾದ್ರೆ ಈ ಒಂದು ಅಮೌಂಟ್ ಎಲ್ಲಿಂದ ಬರ್ತಾ ಇರುವಂತದ್ದು, ಸೊ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ದು. ಯಾಕಂದ್ರೆ ಮಾಹಿತಿಗಳನ್ನ ನೀವು ತಿಳ್ಕೊಂಡ್ರೆ ಮಾತ್ರ ಈ ಒಂದು ಯೋಜನೆಗಳ ಹಣವನ್ನ ಲಾಭವನ್ನ ಪಡಿಲಿಕ್ಕೆ ಸಾಧ್ಯ ವೀಕ್ಷಕರೇ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ನಾನು ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಸೊ ಇಲ್ಲಿ ನೋಡಿ, ಸಾಕಷ್ಟು ಈಗಾಗಲೇ 2 ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆ ಅಂತೂ ಬರ್ತಾ ಇಲ್ಲ. ಈಗ ಸ್ವಲ್ಪ ಒಂದು SC/ST ಫಲಾನುಭವಿಗಳಿಗೆ ಮತ್ತು ಸಾಕಷ್ಟು ಇನ್ನಿತರ ಕಾಸ್ಟ್ಗಳಿಗೆ ಅಮೌಂಟ್ ಬರ್ತಾ ಇರುವಂತದ್ದು. ಸೊ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೇಳಿರುವಂತದ್ದು, ಯಾವಾಗ ಜಮಾ ಆಗ್ತದೆ ಅನ್ನೋದನ್ನ ಅದನ್ನ ಮುಂದೆ ಮಾತಾಡೋಣ. ಸೊ ಈಗ ಇಲ್ಲಿ ಅನ್ನ ಭಾಗ್ಯ ಯೋಜನೆ ಕಡೆ ಹೇಳೋದಾದ್ರೆ, ಇಲ್ಲಿ ಏಪ್ರಿಲ್ ತಿಂಗಳದ ಅಮೌಂಟ್ ಜೂನ್ ನಲ್ಲಿ ಬಿಟ್ರು. ಸೊ ಈಗ ಏಪ್ರಿಲ್ ತಿಂಗಳದ ಕೂಡ ಅಮೌಂಟ್ ಜಮಾ ಆಗ್ತಾ ಇರುವಂತದ್ದು. ಸೊ ನಿನ್ನೆನೂ ಕೂಡ ಆಗಿದೆ, ಮೊನ್ನೆನೂ ಕೂಡ ಆಗಿದೆ. ಸೊ ಇವತ್ತು ಕೂಡ ಜಮಾ ಆಗ್ತಾ ಇರುವಂತದ್ದು. ಕಮೆಂಟ್ ಅಲ್ಲಿ ಅನ್ನ ಭಾಗ್ಯ ಯೋಜನೆ ಅಮೌಂಟ್ ಕೂಡ ಜಮಾ ಆಗ್ತದೆ ಅಂತ ಹೇಳಿದ್ದಾರೆ. ಸೊ ಸಾಕಷ್ಟು ಜನ ಫಲಾನುಭವಿಗಳು ಕೂಡ ಕಮೆಂಟ್ ಕೂಡ ಮಾಡಿದ್ದಾರೆ ಅಮೌಂಟ್ ಜಮಾ ಆಗತ್ತೆ ಅಂತ. ಸೊ ಈಗ ಯುವ ನಿಧಿ ಯೋಜನೆಯಲ್ಲಿ ಹೇಳ್ಬೇಕಂದ್ರೆ ಇಲ್ಲೇ ಇಂಪಾರ್ಟೆಂಟ್ ಮಾಹಿತಿ ಆಗಿರೋದು, ವಿದ್ಯಾರ್ಥಿಗಳಿಗೆ ಕಳೆದ 2-3 ತಿಂಗಳಿನಿಂದ ಅಮೌಂಟೇ ಹೋಗಿದ್ದಿಲ್ಲ. ಸೊ ಬರೀ ಗೃಹಲಕ್ಷ್ಮಿ ಅನ್ನ ಬಗ್ಗೆ ವಿಚಾರ ಮಾಡ್ತಾ ಇದ್ರು, ಆದ್ರೆ ವಿದ್ಯಾರ್ಥಿಗಳ ಬಗ್ಗೆ ಯಾವುದೇ ರೀತಿಯಾದಂತಹ ವಿಚಾರ ಯಾರು ಕೂಡ ಮಾಡ್ತಾ ಇರಲಿಲ್ಲ. ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಆಗ್ತವೆ ಅಂತ ಹೇಳಿದ್ರು. ಈಗ ಸಾಕಷ್ಟು ತಿಂಗಳು ಲೇಟ್ ಆದ ಕಾರಣಕ್ಕಾಗಿ ಇದೇ ತಿಂಗಳಿನಲ್ಲಿ ಒಬ್ಬೊಬ್ಬರಿಗೆ 3 ತಿಂಗಳ ಹಣ ಪೆಂಡಿಂಗ್ ಉಳಿದಿತ್ತಲ್ವಾ. ಸೊ ಅವರಿಗೆ 9,000 ಅಮೌಂಟ್ ಅನ್ನ ಜಮಾ ಮಾಡಿರುವಂತದ್ದು. ಒಬ್ಬೊಬ್ಬರಿಗೆ 2 ತಿಂಗಳ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಸೊ ಅವರಿಗೆ 6,000 ಅಮೌಂಟ್ ಅನ್ನ ಜಮಾ ಮಾಡಿರುವಂತದ್ದು. ಇನ್ನು ಕೆಲವೊಂದಿಷ್ಟು ಜನರಿಗೆ ಏನ್ ವಿದ್ಯಾರ್ಥಿಗಳಿಗೆ ಅಮೌಂಟ್ ಹೋಗಿತ್ತು ಅವರಿಗೆ ಕಳೆದ ತಿಂಗಳಲ್ಲಿ. ಸೊ ಅಂತವರಿಗೆ ಒಂದೊಂದು ಕಂತು ಏನ್ ಪೆಂಡಿಂಗ್ ಉಳಿದಿತ್ತಲ್ಲ, ಸೊ ಅವರಿಗೆ 3,000 ಹಣ ಜಮಾ ಮಾಡಿರುವಂತದ್ದು. ಸೊ ಈ ಕಡೆಗೆ ಅನ್ನ ಭಾಗ್ಯ ಯೋಜನೆ ಕೂಡ 5 ಜನ 6 ಜನ ಇದ್ರೆ 800 ರೂಪಾಯಿ ಅಥವಾ ಆ ರೀತಿಯ ರೇಂಜ್ ನಲ್ಲಿ ಅಮೌಂಟ್ ಜಮಾ ಆಗ್ತಾ ಇರುವಂತದ್ದು. ಈಗ ಉಳಿದಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಮಾತ್ರ ಅಂತ ನೀವೆಲ್ಲರೂ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಸಾಕಷ್ಟು ಈಗ ಇಲ್ಲಿ ಬಿಜೆಪಿ ಸರ್ಕಾರದಲ್ಲಿರುವಂತಹ ಆಡಳಿತಕ್ಕೆ ಯಾರಿದ್ದಾರಲ್ಲ, ಸೊ ಮುಖ್ಯಸ್ಥರು ಕೂಡ ಏನಂದ್ರು, ಈಗ ಈ ಒಂದು ಗ್ಯಾರಂಟಿ ಯೋಜನೆಯಿಂದ ಸಾಕಷ್ಟು ನಮ್ಮ ರಾಜ್ಯಕ್ಕೆ ಹೊಡೆತ ಬೀಳ್ತಾ ಇದೆ, ದಿವಾಳಿ ಆಗ್ತಾ ಇದೆ, ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇದೆ ಅಂತ ಹೇಳಿದ ಕಾರಣಕ್ಕಾಗಿ ಈಗಾಗಲೇ ಎಲೆಕ್ಷನ್ ಟೈಮ್ ನಲ್ಲಿ ಇವರು ಕೂಡ ಕಾಂಗ್ರೆಸ್ನವರು ಕೂಡ ಅಮೌಂಟ್ ಹಾಕ್ಲಿಕ್ಕೆ ಡಿಲೇ ಆಗಿತ್ತು. ಇನ್ನೂ ಕೂಡ ಡಿಲೇ ಮಾಡ್ತಾ ಇರುವಂತದ್ದು. ಸಾಕಷ್ಟು ಫಲಾನುಭವಿಗಳಿಗೆ ಈಗ 11ನೇ ಕಂತಿನ ಹಣ ಜಮಾ ಆಗ್ತಾ ಇರುವಂತದ್ದು. ಈಗ ಗೃಹಲಕ್ಷ್ಮಿ ಯೋಜನೆ ಒಂದೇ ಲೇಟ್ ಆಗ್ತಾ ಇರುವಂತದ್ದು. ಉಳಿದ ಎಲ್ಲ ಯೋಜನೆಗಳಲ್ಲಿ ಅಮೌಂಟ್ ಹಾಕ್ತಾ ಇದ್ದಾರೆ ಅಂದ ಬಳಿಕ ಗೃಹಲಕ್ಷ್ಮಿ ಯೋಜನೆ ಕೂಡ ಅಮೌಂಟ್ ಹಾಕ್ತಾರೆ. ಸೊ ವೇಟ್ ಮಾಡೋದಷ್ಟೇ ಬಾಕಿ. ಅಂದ್ರೆ ಇಲ್ಲಿ ಜುಲೈ 15ನೇ ತಾರೀಕು ಈಗಾಗಲೇ ಕೆಲವೊಂದು ವಿಡಿಯೋಗಳಲ್ಲಿ ಲೈವ್ ಪ್ರೂಫ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಹೇರುವಂತಹ ಒಂದು ಮಾಧ್ಯಮದಲ್ಲಿ ಕ್ಲಿಪ್ ಕೂಡ ತೋರಿಸಿದ್ದೀನಿ, ಮತ್ತೆ ಅವ್ರು ಬಿಟ್ಟಿರುವಂತಹ ಪೋಸ್ಟ್ ಕೂಡ ತೋರಿಸಿದ್ದೀನಿ. ಸೊ ಅಲ್ಲಿಗಳಿ ನೀವು ಹಿಂದಿನ ವಿಡಿಯೋಗಳನ್ನ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಆಟೋಮೆಟಿಕ್ ಆಗಿ. ಸೊ ಈಗ 15ನೇ ತಾರೀಕು ಜುಲೈ 15ನೇ ತಾರೀಕು ಕೂಡ ಈಗ ಅಮೌಂಟು 12ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡೋರಿದ್ದಾರೆ. ಅದ್ರ ಜೊತೆಗೆ 11ನೇ ಕಂತು ಯಾರಿಗೆ ಬಂದಿರಲ್ಲ ನೋಡಿ. ಸೊ ಎರಡೂ ಸೇರಿಸಿ 4,000 ಅಮೌಂಟ್ ಹಾಕೊಡೋರಿದ್ದಾರೆ. ಸೊ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ 15ನೇ ತಾರೀಕೆ ನಾಳೆನೆ ಅಂತ ಅನ್ಬೋದು. ಸೊ ಅಮೌಂಟ್ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆದು. ಸಾಕಷ್ಟು ಫಲಾನುಭವಿಗಳನ್ನ ಈಗಾಗಲೇ ತೆಗೆದುಹಾಕಿದಾರನು ಕೂಡ. 1,78,000 ಫಲಾನುಭವಿಗಳನ್ನ ತೆಗೆದುಹಾಕಿದ್ದಾರೆ ಮಹಿಳೆಯರನ್ನ. ಈಗ BPL ರೇಷನ್ ಕಾರ್ಡ್ ಕೂಡ ಡೆಡ್ ಮಾಡ್ತಾ ಇರುವಂತದ್ದು ಆಹಾರ ಇಲಾಖೆ. ಅಲ್ಲಿ ಕೂಡ ರೇಷನ್ ಕಾರ್ಡ್ ಡೆಡ್ ಯಾರ್ದಾಗತ್ತೆ, ರದ್ದು ಯಾರ್ದು ಮಾಡ್ತಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಈಗ ಗೃಹಲಕ್ಷ್ಮಿ ಯೋಜನೆ ಹೋಗಲ್ಲ, ಯಾವುದು ಯೋಜನೆ ಕೂಡ ಸಿಗಲ್ಲ. ಏನು BPL ರೇಷನ್ ಕಾರ್ಡ್ ಸಂಬಂಧಪಟ್ಟಂತೆ ಸಾಕಷ್ಟು ಇಂಪಾರ್ಟೆಂಟ್ ಯೋಜನೆಗಳಿದಾವೆ. ಸೊ ಅವೆಲ್ಲನೂ ಕೂಡ ಬಂದ್ ಆಗಿಬಿಡುವಂತದ್ದು. ಇನ್ಮೇಲಿಂದ ಯಾರ್ದು ರೇಷನ್ ಕಾರ್ಡ್ ಡೆಡ್ ಆಗತ್ತೆ. ಸೊ ಇದಿಷ್ಟು ಯುವ ನಿಧಿ ಯೋಜನೆಯಲ್ಲಿ ಮುಖ್ಯವಾಗಿ ಜಮಾ ಆಗ್ತಾ ಇರುವಂತದ್ದು. ವಿದ್ಯಾರ್ಥಿಗಳು ಮುಖ್ಯವಾಗಿ ಇದನ್ನ ನೋಡ್ಬೇಕು. ಇದನ್ನ ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ರೆ, ಡಿಗ್ರಿ ಓದ್ತವರು, ಸೊ ಅಥವಾ ಡಿಗ್ರಿ ಯಾರಾದ್ರೂ ನಿಮ್ಮ ಸ್ನೇಹಿತರಿದ್ರೆ, ನೀವು ಕೂಡ ನೋಡ್ತಾ ಇದ್ರೆ ಡಿಗ್ರಿ ಅವರು, ಸೊ ಇದನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿಯನ್ನ ತಿಳಿಸಿ. ಸಾಕಷ್ಟು ಜನರಿಗೆ ಅಮೌಂಟ್ ಜಮಾ ಆಗ್ತಾ ಇದೆ. ನಿಮಗೆ ಜಮಾ ಆಗಿದೆ ಇಲ್ವೋ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಜಮಾ ಆಗಿದ್ರೆ ಆಗಿದೆ ಅಂತ ಹೇಳಿ, ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳಿ. ಸೊ ಇದಿಷ್ಟು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ವಿಷಯವನ್ನು. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.